ಪ್ರಿಯರೇ, ಸಮಾಧಾನ ಹುಡುಕುವಂತಹ ಜನಗಳು ನಾವೆಲ್ಲರೂ. ಆದರೆ ನಾವು ಹುಡುಕ್ತಾ ಇರುವಂಥ ಸ್ಥಳನೇ ತಪ್ಪು. ನಾವು ಹಣದಲ್ಲಿ ಸಮಾಧಾನ ಹುಡುಕ್ತೀವಿ, ವ್ಯಕ್ತಿಗಳಲ್ಲಿ ಸಮಾಧಾನ ಹುಡುಕ್ತೀವಿ, ಜಮೀನು ಆಸ್ತಿ ಐಶ್ವರ್ಯಗಳಲ್ಲಿ ಸಮಾಧಾನ, ಬೆಳ್ಳಿ ಬಂಗಾರ, ಕಾರು ಬಂಗ್ಲೆ ಇಂಥ ಸ್ಥಳಗಳಲ್ಲಿ ಸಮಾಧಾನ ಹುಡುಕ್ತೀವಿ. ಕೆಲವರು ಈ ಮತ್ತು ಭರಿಸುವಂಥ ಪಾನೀಯಗಳಲ್ಲಿ, ಪೌಡ್ರ್ಗಳಲ್ಲಿ ಅವ್ರು ಸಮಾಧಾನ ಹುಡುಕ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಅದರಲ್ಲಿ ಸಮಾಧಾನ ಅವ್ರಿಗೆ ದೊರಕ್ತಾ ಇದೆಯಾ ಅಂದರೆ ಇಲ್ಲ ಪ್ರಿಯರೇ. ಯಾಕೆ ಅಂತ ಹೇಳಿದ್ರೆ ಅವರು ಮತ್ತೆ ಹುಡುಕುವಂಥ ಪ್ರಯತ್ನ ಮಾಡ್ತಾರೆ, ಮತ್ತೆ ಒಂದಷ್ಟು ಐಶ್ವರ್ಯ ಬೇಕು ಅಂತಾರೆ, ಒಂದು ಮದುವೆ ಆದವರು ಇನ್ನೊಂದು ಮದುವೆ ಆಗ್ತಾರೆ, ಆಗದೆ ಇರಬೇಕು ಅನ್ನೋರು ಅಫೇರ್ಗಳು ಮಾಡ್ಕೊಳ್ತಾರೆ. ಸೊ ಹೀಗೆ ಸಮಾಧಾನ ಇಲ್ಲ ಅವರಲ್ಲಿ. ಹಾಗಾದರೆ ನೀವು ಸಮಾಧಾನದ ಹುಡುಕಾಟದಲ್ಲಿ ನೀವಿದ್ದೀರಾ? ಸಮಾಧಾನ ಬೇಕು ಅಂತ ಇದ್ದೀರಾ? ಆದರೆ ನಾನು ಹೇಳಬೇಕಾಗಿರುವಂಥ ಸಮಾಧಾನ ದೈವಿಕ ಸಮಾಧಾನ, ದೇವರು ಕೊಡುವಂಥ ಸಮಾಧಾನ, ದೇವರೇ ಏರ್ಪಾಟು ಮಾಡುವಂಥ ಸಮಾಧಾನ. ಅದು ಹೇಗೆ ದೇವರು ಏರ್ಪಾಟು ಮಾಡ್ಕೊಳ್ತಾನೆ, ಯಾಕೆ ಅದನ್ನು ದೇವರು ಕೊಡುವಂಥ ಸಮಾಧಾನ ನಮಗೆ ಬೇಕು, ಹೇಗೆ ಅದನ್ನು ಏರ್ಪಾಟು ಮಾಡ್ತಾನೆ, ಅದನ್ನು ಪಡೆಯೋದಕ್ಕೆ, ಆ ಸಮಾಧಾನ ಪಡೆಯೋದಕ್ಕೆ ನಾವೇನು ಮಾಡಬೇಕು ಅನ್ನುವಂಥ ಒಂದು ವೇದ ಭಾಗ ಇದೆ ಬೈಬಲಿನಲ್ಲಿ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯದ 34ರಿಂದ 43ನೇ ವಾಕ್ಯದವರೆಗೂ ನಾನು ಓದ್ತೇನೆ. ನಿಮ್ಮಲ್ಲಿ ಬೈಬಲ್ ಇದ್ರೆ ತೆಗೆದು ಓದ್ರಿ, ಇಲ್ಲದೇ ಇದ್ದರೆ ನಾನು ಓದೋದನ್ನು ಗಮನ ಇಟ್ಟು ಕೇಳ್ರಿ. ಆಗ ಪೇತ್ರನು ತನ್ನ ಬಾಯಿ ತೆರೆದು ಹೇಳಿದ್ದೇನೆಂದರೆ, ನಿಜವಾಗಿಯೂ ದೇವರು ಪಕ್ಷಪಾತಿ ಅಲ್ಲವೆಂದು ನಾನು ತಿಳಿದಿದ್ದೇನೆ. ಆದರೆ ಪ್ರತಿಯೊಂದು ಜನಾಂಗದವರಲ್ಲಿ ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವವನು ಆತನಿಗೆ ಮೆಚ್ಚಿಕೆಯಾಗಿದ್ದಾನೆ. ಯೇಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನವನ್ನು ಪ್ರಕಟಿಸುತ್ತಾ ಇಸ್ರಾಯೇಲ್ ಜನರಿಗೆ ವಾಕ್ಯವನ್ನು ಅನುಗ್ರಹಿಸಿದ್ದಾನೆ. ಆತನು ಎಲ್ಲರಿಗೆ ಕರ್ತನು ಆಗಿದ್ದಾನೆ. ಯೋಹಾನನು ಸಾರಿದ ಬ್ಯಾಪ್ತಿಸಮ ತರುವಾಯ ಆ ವಾಕ್ಯವು ಗಲಿಲಾಯದಿಂದ ಪ್ರಾರಂಭವಾಗಿ ಯೂದಾಯದಲ್ಲೆಲ್ಲ ಪ್ರಬಲವಾಯಿತೆಂಬುದನ್ನು ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನೆಂಬುದನ್ನು, ಹೇಗೆ ಆತನು ಒಳ್ಳೆಯದನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸುತ್ತಾನೆಂಬುದನ್ನು ನೀವು ತಿಳಿದಿದ್ದೀರಿ. ಯಾಕೆಂದರೆ ದೇವರು ಆತನ ಸಂಗಡ ಇದ್ದನು. ಆತನು ಯಹೂದ್ಯರ ಸೀಮೆಯಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಮಾಡಿದ ಎಲ್ಲ ಕಾರ್ಯಗಳಿಗೆ ನಾವು ಸಾಕ್ಷಿಗಳಾಗಿದ್ದೇವೆ. ಅವರು ಆತನನ್ನು ಮರದ ಮೇಲೆ ತೂಗು ಹಾಕಿ ಕೊಂದರು. ದೇವರು ಆತನನ್ನು 3ನೆಯ ದಿನದಲ್ಲಿ ಎಬ್ಬಿಸಿ ಬಹಿರಂಗವಾಗಿ ತೋರ್ಪಡಿಸಿದನು. ದೇವರು ಆತನನ್ನು 3ನೆಯ ದಿನದಲ್ಲಿ ಎಬ್ಬಿಸಿ ಬಹಿರಂಗವಾಗಿ ತೋರ್ಪಡಿಸಿದನು. ದೇವರು ಎಲ್ಲರಿಗೆ ತೋರ್ಪಡಿಸದೆ ಆತನು ಮುಂಚಿತವಾಗಿ ಆರಿಸಿಕೊಂಡಿದ್ದ ಸಾಕ್ಷಿಗಳಾಗಿರುವ ನಮಗೆ ಆತನನ್ನು ತೋರ್ಪಡಿಸಿದನು. ಆತನು ಸತ್ತವರೊಳಗಿಂದ ಎದ್ದು ಬಂದ ಮೇಲೆ ನಾವು ಆತನ ಸಂಗಡ ತಿಂದು ಕುಡಿದೆವು. ಆತನೇ ಜೀವಿತರಿಗೂ ಸತ್ತವರಿಗೂ ನ್ಯಾಯಾಧಿಪತಿಯಾಗಿ ದೇವರಿಂದ ನೇಮಕವಾದವನೆಂಬುದನ್ನು ಜನರಿಗೆ ಸಾಕ್ಷಿ ಹೇಳಬೇಕೆಂದು ದೇವರು ನಮಗೆ ಅಪ್ಪಣೆ ಕೊಟ್ಟನು. ಆತನ ಹೆಸರಿನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನಲ್ಲಿ ಪಾಪ ಪರಿಹಾರವನ್ನು ಹೊಂದುವವನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಕೊಡುತ್ತಾರೆ ಅಂದನು. ಪ್ರಿಯರೇ, ಈ ಓದಿದಂಥ ವೇದ ಭಾಗವನ್ನು ನಾವು 3 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೆಯದು ಈ ಶುಭ ಸಮಾಚಾರ ಅಥವಾ ಯೇಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನವನ್ನು ಪ್ರಕಟಿಸುತ್ತಾ ಅಂತ ಇದೆ. ದೇವರು ಸಮಾಧಾನವನ್ನು ಪ್ರಕಟಿಸ್ತಾ ಇದ್ದನು ಎಂಬುದಾಗಿದೆಯಲ್ಲ, ಆ ಒಂದು ವಾಕ್ಯ ಅದು ಶುಭ ಎಂಬುದಾಗಿ ಯಾಕೆ ಹೇಳಬಹುದು ಅನ್ನುವಂಥ ಮೊದಲನೇ ಭಾಗದಲ್ಲಿ ನಾವು ಗಮನಿಸಬಹುದು. 2ನೇ ಭಾಗದಲ್ಲಿ ಈ ಸಮಾಧಾನವನ್ನು ಹೇಗೆ ಒದಗಿಸ್ತಾನೆ, ಯಾರ ಮೂಲಕ ಒದಗಿಸ್ತಾನೆ ಅನ್ನುವಂಥದ್ದನ್ನು ನಾವು ನೋಡಬಹುದು. 3ನೇದು ಅದನ್ನು ನಾವು ಪಡಿಬೇಕಂದ್ರೆ ಏನು ಮಾಡಬೇಕು ಅನ್ನುವಂಥದ್ದನ್ನು 3ನೇ ಭಾಗವಾಗಿ ಪೇತ್ರನು ತನ್ನ ಪ್ರಸಂಗದಲ್ಲಿ ತಿಳಿಸುವಂಥವನಾಗಿದ್ದಾನೆ. ಬನ್ನಿರಿ, ಹಾಗಾದರೆ ದೇವರು ಕೊಡುವಂಥ ಸಮಾಧಾನ, ಆ ಸಮಾಧಾನ ಯಾಕೆ ನಿಜವಾಗ್ಲೂ
ಅದು ಒಳ್ಳೆಯದು ಎಂಬುದಾಗಿ ನಾವು ನೋಡ್ತಾ ಬರೋಣ. ಮೊದಲನೆಯದು, ದೇವರು ಕೊಡುವಂಥ ಸಮಾಧಾನಕ್ಕೆ ಮೊದಲನೇ ಕಾರಣ ಏನು ಅಂತ ಹೇಳಿದ್ರೆ, ದೇವರು ಪಕ್ಷಪಾತಿ ಅಲ್ಲ ಅನ್ನುವಂಥದ್ದು. ಲೋಕದಲ್ಲಿ ಅನೇಕ ಗಲಾಟೆಗಳು, ಗಲಭೆಗಳು ಕಾರಣನೇ ಜನರು ಇತರರನ್ನು ಕೀಳರಿಮೆಯಿಂದ ನೋಡುವಂಥದ್ದು ಅಥವಾ ತಮ್ಮನ್ನು ತಾವು ಶ್ರೇಷ್ಠರೆಂಬುದಾಗಿ ತಿಳ್ಕೊಳ್ಳುವಂಥದ್ದು. ಪ್ರಿಯರೇ, ಮನುಷ್ಯರ ಒಡಕಿಗೆ, ಗಲಾಟೆಗಳಿಗೆ ಇದು ಕಾರಣವಾಗಿದೆ. ಆದರೆ ದೇವರ ವಾಕ್ಯ, ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದಂಥ ದೇವರು ಒಂದು ಸಂದೇಶ ಹೇಳ್ತಾ ಇದ್ದಾರೆ. ಅದೇನಂತ ಹೇಳಿದ್ರೆ, ಪೇತ್ರನ್ ಹೇಳ್ತಾನೆ, ದೇವರು ಪಕ್ಷಪಾತಿ ಅಲ್ಲ. ದೇವರು ಯಾವುದೇ ಕಾರಣಕ್ಕೂ ಭೇದ ಭಾವ ಮಾಡುವಂಥವನಲ್ಲ. ನಮಗೆ ತಿಳಿದಿರುವ ಹಾಗೆ ನಿಜವಾಗಲೂ ಕೂಡ ದೇವರು ಯಾವ ಭೇದ ಭಾವ ಮಾಡಿಲ್ಲ. ದೇವರ ಮಳೆಯನ್ನು ಗಮನಿಸ್ರಿ. ಒಬ್ಬ ಬಡವನಿಗೂ ಮಳೆ ಕೊಡ್ತಾರೆ, ಒಬ್ಬ ಶ್ರೀಮಂತನಿಗೂ ಮಳೆ ಕೊಡ್ತಾರೆ. ಊಟದಲ್ಲಿ ಕೂಡ ಯಾವ ಭೇದ ಭಾವ ಮಾಡಿಲ್ಲ. ಯಾರ್ಯಾರಿಗೆ ಏನೇನು ಬೇಕೋ ಕಾಲಕಾಲಗಳಿಗೆ ದೇವರು ಅದನ್ನು ಒದಗಿಸ್ತಾ ಬಂದಿದ್ದಾನೆ. ಯಾವ ಭೇದ ಭಾವ ದೇವರು ಮಾಡುವಂಥವನಲ್ಲ. ಬಡವನೆಂಬುದಾಗಿಯೋ ಬಲ್ಲಿದನೆಂಬುದಾಗಿಯೋ ಅಥವಾ ಬಣ್ಣದ ಭೇದವೋ ಅಥವಾ ಅವರ ರಕ್ತದ ಅಥವಾ ಗೋತ್ರಗಳ ಭೇದವೋ ದೇವರು ಮಾಡಿದವನಲ್ಲ. ಆದರೆ ಮನುಷ್ಯರು ನಾವು ಇದನ್ನು ಮಾಡ್ತೇವೆ. ಅದಕ್ಕೆ ದೇವರ ವಾಕ್ಯ ನಮಗೆ ಬೇಕು. ಇಂಥ ಪಕ್ಷಪಾತವಿಲ್ಲದೇ ಇರುವಂಥ ದೇವರ ವಾಕ್ಯ ನಮಗೆ ಅಗತ್ಯವಾಗಿ ಬೇಕು. ಅದಾದ ಮೇಲೆ ನಾವು ನೋಡ್ತೇವೆ, ದೇವರ ವಾಕ್ಯ ಅದು ಸಮಾಧಾನದ ವಾಕ್ಯ ಯಾಕೆ ಆಗಿದೆ ಅಂತ ಹೇಳಿದ್ರೆ, ಅಲ್ಲಿ ನಾವು ನೋಡ್ತೇವೆ ಅನೇಕ ಜನಾಂಗಗಳಲ್ಲಿ ದೇವರಿಗೆ ಭಯಪಡುವಂಥವರು, ನೀತಿವಂತರಿದ್ದರೆ ಅದನ್ನು ಮೆಚ್ಚುತ್ತಾನೆ, ದೇವರು ಒಪ್ಪುತ್ತಾನೆ. ಅಂದರೆ ಅವರು ಮಾಡುವಂಥ ಒಳ್ಳೆ ಕಾರ್ಯವನ್ನು ಒಪ್ಪುತ್ತಾನೆ. ದೇವರು ಒಪ್ಪುತ್ತಾನೆ ಅನ್ನುವಂಥದ್ದು. ಎಲ್ಲಾದರೂ ಒಬ್ಬ ಮನುಷ್ಯ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದರೆ ಅದನ್ನು ಒಪ್ಪುತ್ತಾನೆ. ಹಾಗಂತ ಹೇಳಿ ರಕ್ಷಣೆ ಅವನಿಗೆ ಸಿಕ್ಕಿದೆ ಅನ್ನುವಂಥ ಅರ್ಥ ಅಲ್ಲ, ಪರಲೋಕ ಅವನಿಗೆ ದೊರಕಿದೆ ಅನ್ನುವಂಥ ಅರ್ಥ ಅಲ್ಲ. ಅವನು ಸರಿ ಮಾಡ್ತಾ ಇದ್ದಾನೆ ಅನ್ನುವಂಥ ಮಾತನ್ನು, ಒಪ್ಪಿಗೆಯನ್ನು ದೇವರು ವ್ಯಕ್ತಪಡಿಸ್ತಾನೆ. ಸೊ ಹಾಗಾಗಿ ಈ ಕೊರ್ನೇಲನು ಅನ್ನುವಂಥ ವ್ಯಕ್ತಿ ಅವನು ಒಳ್ಳೆ ಕೆಲಸ ಮಾಡ್ತಾ ಇದ್ದ. ದೇವರು ಒಪ್ಪಿಗೆ ಅವನಿಗಿತ್ತು, ಹೌದು ಇವನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು. ಅದಾದ ಮೇಲೆ ನಾವು ನೋಡ್ತೇವೆ ದೇವರು ತನ್ನ ವಾಕ್ಯವನ್ನು ಪ್ರಕಟಿಸಿದ್ದಾನೆ ಅನ್ನುವಂಥದ್ದು. ಅಂದರೆ ಸಮಾಧಾನ ಇಲ್ಲದೆ ಇರುವಂಥವರನ್ನು ಹಾಗೆ ಬಿಡುವಂಥ ದೇವರಲ್ಲ. ಆ ದೇವರು ಸಮಾಧಾನ ಇಲ್ಲದೆ ಇರುವಂಥವರಿಗೆ ಸಮಾಧಾನ ಉಂಟಾಗಬೇಕೆಂಬುದಾಗಿ ಅಪೇಕ್ಷಿಸುವಂಥ, ಅದಕ್ಕೆ ಆತುರಪಟ್ಟು ಏನಾದರೂ ಮಾಡಬೇಕನ್ನುವಂಥ ಅಭಿಲಾಷೆ ಇರುವಂಥ ದೇವರಾಗಿದ್ದಾನೆ. ಪ್ರಿಯರೇ, ನಾವು ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಬೇಕು ಅಂತ ನಾವು ಅಂದ್ಕೊಳ್ಳುವಂಥ ಮನುಷ್ಯರು, ಪ್ರತಿ ಮನುಷ್ಯರಲ್ಲೂ ಕೂಡ ಏನಾದರೂ ನೋವಾಯಿತು ಅಂತ ಹೇಳಿದ್ರೆ ಹೇಳ್ಕೊಳ್ಬೇಕು ಅನ್ನುವಂಥ ಆಸೆ ಅವನಲ್ಲಿ ಇರುತ್ತೆ. ಬೇರೆ ತನ್ನ ನೋವನ್ನು ತೋಡ್ಕೊಳ್ಬೇಕು ಬೇರೆಯವ್ರ ಹತ್ರ ಅನ್ನುವಂಥ ಮನಸ್ಸಿದೆ. ಹಾಗೆ ಮಾಡುವಂಥ ಸಮಯದಲ್ಲಿ ಅನೇಕರು ಎದುರುಗಡೆ ಕೇಳ್ತಾ ಇರುವಂಥ ವ್ಯಕ್ತಿಗಳು, ಯಾಕೆ ಹೇಳ್ತಾ ಇದ್ದಾನೆ ಈ ಕಷ್ಟ ನನ್ನ ಹತ್ರ ಏನಾದರೂ ದುಡ್ಡುಗೋಸ್ಕರನೋ ಅಥವಾ ಏನಾದರೂ ಅಪೇಕ್ಷಿಸ್ತಾ ಇದ್ದಾನೋ ಅಂತ ಹೇಳಿ ಕೆಲವರು ನನಗೆ ಟೈಮ್ ಇಲ್ಲ ಅಂತ ಹೇಳಿ ಹೋಗಿಬಿಡ್ತಾರೆ. ಕಷ್ಟಗಳನ್ನು ಕೇಳಲ್ಲ. ಕೆಲವು ಸರಿ ಜನರು ನಮ್ಮನ್ನು ಅಪಾರ್ಥ ಮಾಡ್ಕೊಳ್ತಾರೆ, ನಮಗೆ ಸಹಾಯ ಮಾಡೋದಕ್ಕೆ ಮುಂದಾಗೋದಿಲ್ಲ ನಮ್ಮ ಕಷ್ಟಗಳನ್ನು ಕೇಳಿ. ಆದರೆ ಇಲ್ಲೊಬ್ಬ ದೇವರನ್ನು ನಾವು ನೋಡ್ತೇವೆ. ಅಂದರೆ ಸೃಷ್ಟಿಕರ್ತನಾದಂಥ ದೇವರನ್ನು ನಾವು ಗಮನಿಸಿದ್ರೆ ಅಲ್ಲಿ ದೇವರು ಸಮಾಧಾನವನ್ನು ಏರ್ಪಾಟು ಮಾಡೋದಕ್ಕೆ ಆತನು ಸಿದ್ಧನಿದ್ದಾನೆ, ಸಮಾಧಾನವನ್ನು ಕಲ್ಪಿಸಿಕೊಡೋದಕ್ಕೆ ಆತನು ಸಿದ್ಧನಿದ್ದಾನೆ. ಆದರೆ ಹೇಗೆ ದೇವರು ಇದನ್ನು ಮಾಡ್ತಾನೆ? ಪೇತ್ರನ ಪ್ರಸಂಗದಲ್ಲಿ 2ನೇ ಭಾಗ ಈ ಸಮಾಧಾನವನ್ನು ಹೇಗೆ ಪ್ರಕಟಿಸಿದ್ದಾನೆ, ಇದಕ್ಕೆ ಏನು ಏರ್ಪಾಟನ್ನು ದೇವರು ಮಾಡಿದ್ದಾನೆ ಅನ್ನುವಂಥದ್ದನ್ನು ಪೇತ್ರನೇ ಹೇಳ್ತಾನೆ. ಆತನು ಯೋಹಾನನಿಂದ ಬಂದಂಥ ವಾಕ್ಯವನ್ನು ನೀವು ಕೇಳಿದಿರಿ, ಯೂದಾಯದಲ್ಲಿ ಕೇಳಿದಿರಿ. ಅದೇನಂತ ಹೇಳಿದ್ರೆ, ನಜರೇತಿನ ಯೇಸು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನೆಂಬುದನ್ನು, ಹೇಗೆ ಆತನು ಒಳ್ಳೆಯದನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಟ್ಟು ಇರೋರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನೆಂಬುದನ್ನು ನೀವು ತಿಳಿದಿದ್ದೀರಿ. ಅಲ್ಲಿ ಯೇಸು ವಿಷಯವನ್ನು ಹೇಳ್ತಾನೆ. ಅಂದರೆ ಸಮಾಧಾನವನ್ನು ದೇವರು ಯೇಸುವಿನ ಮುಖಾಂತರವಾಗಿ ಏರ್ಪಾಟು ಮಾಡಿದ್ದಾನೆ. ಅದಕ್ಕೆ ನಜರೇತಿನ ಯೇಸುವಿನ ವಿಷಯವನ್ನು ಹೇಳ್ತಾನೆ. ನಜರೇತಿನ ಯೇಸು ಆತನು ಅಭಿಷಕ್ತನು. ಅಂದರೆ ಸಮಾಧಾನವನ್ನು ಏರ್ಪಾಟು ಮಾಡಿಕೊಳ್ಳೋದಕ್ಕೆ ಮಧ್ಯಸ್ಥನಾಗಿ, ದೇವರು ಜನರ ಮಧ್ಯದಲ್ಲಿ ಇರುವಂಥ ಮಧ್ಯಸ್ಥನಾಗಿ ನೇಮಿಸಲ್ಪಟ್ಟವನಾಗಿದ್ದಾನೆ ಯೇಸು ಅನ್ನುವಂಥವನು. ಈ ನಜರೇತಿನ ಯೇಸು
ಆತನು ಏರ್ಪಾಟು ಅಥವಾ ನೇಮಿಸಲ್ಪಟ್ಟವನು, ಅಭಿಷೇಕಿಸಲ್ಪಟ್ಟವನು ಎಂಬುದಕ್ಕೆ ಕೆಲವು ಸಾಕ್ಷಿಗಳನ್ನು ಪೇತ್ರನು ಹೇಳ್ತಾನೆ. ಅಂದರೆ ಪವಿತ್ರಾತ್ಮನಿಂದ, ಅದಾದ ಮೇಲೆ ಬಲದಿಂದ ಆತನು ಮಾಡಿದಂಥ ಕಾರ್ಯಗಳು ಏನು ಅಂತ ಹೇಳಿದ್ರೆ, ಸೈತಾನ್ ದೆವ್ವಗಳನ್ನು ಬಿಡಿಸುವಂಥದ್ದು, ಮತ್ತು ಆತನು ಅನೇಕರನ್ನ ಗುಣಪಡಿಸುವಂಥದ್ದು, ಅನೇಕರನ್ನ ಗುಣ ಮಾಡುತ್ತಾ. ಸೊ ಹಾಗಾಗಿ ಯೇಸು ಮಾಡಿದಂಥ ಅದ್ಭುತ ಕಾರ್ಯಗಳು, ಯೇಸು ಅಭಿಷೇಕಿಸಲ್ಪಟ್ಟವನು, ದೇವರಿಂದ ನೇಮಿಸಲ್ಪಟ್ಟವನು, ಕ್ರಿಸ್ತನು ಎಂಬುದಾಗಿ ನಾವು ಸಾಕ್ಷಿಯಾಗಿ ಗಮನಿಸ್ತೇವೆ. ಯೇಸು ದೇವರಿಂದ ನೇಮಿಸಲ್ಪಟ್ಟವನು. ಹೌದು ಪ್ರಿಯರೇ, ಯೇಸು ಇದ್ದ ಕಾಲದಲ್ಲಿ ಅಲ್ಲಿ ಇದ್ದಂಥ ಜನರಿಗೆ ನೀವು ತಿಳಿದಿದ್ದೀರಿ ಎಂಬುದಾಗಿ ಪೇತ್ರನು ಹೇಳ್ತಾನೆ. ಅವ್ರಿಗೆ ಗೊತ್ತಿತ್ತು ಆ ವಿಷಯಗಳೆಲ್ಲ. ಯೇಸು ಹೀಗೆಲ್ಲ ಮಾಡಿದ್ದಾರೆ. ಯೇಸು ಏನು ಮಾಡಿದ್ದಾರೆ? ಯೇಸು ಕಣ್ಣಿಲ್ಲದೆ ಇರುವಂಥವ್ರಿಗೆ ಕಣ್ಣು ಕೊಡುವಂಥದ್ದಾಗಿರಬಹುದು, ಕಾಲಿಲ್ಲದೆ ಇರುವಂಥವ್ರಿಗೆ, ಕುಂಟರಿಗೆ, ಆಮೇಲೆ ಎಷ್ಟೆಲ್ಲ ರೋಗಿಗಳು, ರಕ್ತಸ್ರಾವದಿಂದ ಬಳಲ್ತಾ ಇದ್ದಂಥ ಒಬ್ಬ ಸ್ತ್ರೀ, ಆಮೇಲೆ ಕುಷ್ಠರೋಗದಿಂದ ಬಳಲ್ತಾ ಇದ್ದಂಥವರು, ಅದಾದ ಮೇಲೆ ಗೂನು ಬೆನ್ನಾಗಿದ್ದಂಥವರು, ಅದಾದ ಮೇಲೆ ನಾವು ನೋಡ್ತೀವಿ ಭೂತ ಬಾಧಿತರು, ಅದಾದ ಮೇಲೆ ಸತ್ತಂಥವರು, ಇಂಥವರನ್ನು ದೇವರು ಎಬ್ಬಿಸುವಂಥದ್ದು ಮಾಡಿದ್ದಾರೆ. ಆಮೇಲೆ ವಾಸಿಯನ್ನು ಮಾಡಿದ್ದಾರೆ, ಭೂತದಿಂದ ಅನೇಕರನ್ನು ಬಿಡಿಸಿದ್ದಾರೆ. ಪ್ರಿಯರೇ, ಯೇಸು ಮಾಡಿದ್ದು ಅದು ಸೂಚಕ ಕಾರ್ಯಗಳು. ಅಂದರೆ ಅದು ಒಂದು ಬೆರಳು ಮಾಡಿ ತೋರಿಸ್ತಾ ಇದೆ. ಏನು ಅದು? ಯೇಸು ಅಭಿಷೇಕಿಸಲ್ಪಟ್ಟವನು, ಅವನು ಅಭಿಷೇಕಿಸಲ್ಪಟ್ಟವನು, ದೇವರಿಂದ ನೇಮಿಸಲ್ಪಟ್ಟವನು. ಅಷ್ಟು ಮಾತ್ರವಲ್ಲದೆ ಈ ಇಷ್ಟೆಲ್ಲ ಕಾರ್ಯಗಳನ್ನು ಯೇಸು ಮಾಡ್ತಾ ಇದ್ದಾಗ ಜನರ ಮಧ್ಯದಲ್ಲಿ ಇದೆಲ್ಲ ಗೊತ್ತಾಗ್ತಾ ಇರುವಂಥ ಸಂಗತಿಯ ಅಲ್ಲದೇನೆ ಶಿಷ್ಯರಿಗೂ ಕೂಡ ಅವರು ಕಣ್ಣಾರೆ ಕಂಡಂಥ ಸಾಕ್ಷಿಗಳಾಗಿದ್ದಾರೆ. ಯೇಸು ತಮ್ಮ ಕಣ್ಣೆದುರಿಗೆ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿರೋಂಥದ್ದನ್ನು ಶಿಷ್ಯರು ಕಣ್ಣಾರೆ ಕಂಡಿದ್ದಾರೆ. ಅಂಥ ಯೇಸುವನ್ನು ಜನರು ಏನು ಮಾಡ್ತಾರೆ? ಅವರು ಕೊಂದು ಹಾಕ್ತಾರೆ, ಯೇಸುವನ್ನು ಕೊಂದು ಹಾಕುತ್ತಾರೆ. ಹೇಳ್ತಾನೆ, ಇದಕ್ಕೆ ನಾವೇ ಸಾಕ್ಷಿಗಳಾಗಿದ್ದೇವೆ. 39ನೇ ವಾಕ್ಯದಲ್ಲಿ, ಅವರು ಆತನನ್ನು ಮರದ ಮೇಲೆ ತೂಗು ಹಾಕಿ ಕೊಂದರು. ಇದರ ನಡುವೆ ಯೇಸುವನ್ನು ಅವರು ತೂಗು ಹಾಕಿ ಕೊಲ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಯೇಸುವನ್ನು ಶಿಲುಬೆ ಮೇಲೆ ಆತನನ್ನು ಹೊಡೆದು ಬಡಿದು ಆತನನ್ನು ಶಿಲುಬೆ ಮೇಲೆ ನೇತು ಹಾಕ್ತಾರೆ. ಆದರೆ ಪೇತ್ರನು ಹೇಳುವಂಥ ಪ್ರಸಂಗದಲ್ಲಿ ಗಮನಿಸ್ರಿ, ಅವರನ್ನು ಇವರೇನೋ ಕೊಂದರು, ಆದರೆ ಏನಾಯಿತು ಕೊಂದ ನಂತರ? ಯೇಸುವನ್ನು ಕೊಂದ ನಂತರ ಏನಾಯಿತು ಹೇಳ್ತಾನೆ, ದೇವರು ಎಲ್ಲರಿಗೆ ತೋರ್ಪಡಿಸಿ, ಅಲ್ಲಿ 40ನೇ ವಾಕ್ಯ ಅಲ್ಲಿ ಹೇಳ್ತಾನೆ, ಕೊಂದರು, ದೇವರು ಆತನನ್ನು 3ನೆಯ ದಿನದಲ್ಲಿ ಎಬ್ಬಿಸಿ ಬಹಿರಂಗವಾಗಿ ತೋರ್ಪಡಿಸಿದನು. ಯೇಸುವಿನ ಪುನರುತ್ಥಾನದ ಸಂದೇಶವನ್ನು ಪೇತ್ರನು ಅಲ್ಲಿದ್ದಂಥ ಕೊರ್ನೇಲ ಮನೆಯಲ್ಲಿ ಬಂದಂಥ ಜನರಿಗೂ ಕೊರ್ನೇಲ ಮನೆಯವರಿಗೂ ತಿಳಿಸ್ತಾ ಇದ್ದಾನೆ. ಪ್ರಿಯರೇ, ಯೇಸು ಲೋಕಕ್ಕೆ ಬಂದರು, ಅಭಿಷಕ್ತನು, ನೇಮಿಸಲ್ಪಟ್ಟವನು ಎಂಬುದಾಗಿ ಪುರಾವೆಗಳಿಂದ ಆತನು ರುಜುವಾತನ್ನು ಮಾಡಿಕೊಂಡನು. ಅದಾದ ನಂತರ ಆತನನ್ನು ಹೊಟ್ಟೆ ಕಿಚ್ಚಿನಿಂದ ಯಹೂದ್ಯ ಮತದವರೇ ಕೊಂದರು. ಕೊಂದಾದ ನಂತರ ಅಲ್ಲಿ ನಾವು ನೋಡ್ತೇವೆ, ದೇವರು ಆತನನ್ನು ಎಬ್ಬಿಸಿದನು. ಸತ್ತವರೊಳಗಿಂದ ಯಾರೂ ಎದ್ದಿಲ್ಲ ಪ್ರಿಯರೇ. ಯಾವ ಜನರು ಕೂಡ ಸತ್ತವರೊಳಗಿಂದ ಎದ್ದದ್ದಿಲ್ಲ. ಆದರೆ ಕೇವಲ ಯೇಸು ಮಾತ್ರ ಎಬ್ಬಿಸಲ್ಪಟ್ಟವನಾಗಿದ್ದಾನೆ. ಇಂದಿಗೂ ಕೂಡ ಆತನು ಜೀವಿತವನಾಗಿದ್ದಾನೆ. ಆತನು ಜೀವಂತವಾಗಿ ಇವತ್ತು ಕೂಡ ಇದ್ದಾನೆ. ಹಾಗಾಗಿ ಯೇಸು, ಆತನು ವಾಕ್ಯ ಹೇಳಿದ ಪ್ರಕಾರವೇ ದೇವರು 3ನೇ ದಿನದಲ್ಲಿ ಎಬ್ಬಿಸಿ ಬಹಿರಂಗವಾಗಿ ತೋರ್ಪಡಿಸಿದನು. ಅಂದರೆ ಯೇಸು ಎದ್ದದಕ್ಕೆ ಸಾಕ್ಷಿಗಳು ಇದ್ದಾರೆ. ಯಾರು ಅಂತ ಹೇಳಿದ್ರೆ ಎಲ್ಲರೂ ಅಲ್ಲ, ಆಯಲ್ಪಟ್ಟಂಥವ್ರು. ಯೇಸು ಶಿಷ್ಯರಿಗೆ ಕೆಲವರಿಗೆ ತೋರಿಸಲ್ಪಡ್ತಾರೆ, ಅದಾದಮೇಲೆ ಇನ್ನೂ ಒಂದಷ್ಟು ಗುಂಪಿನ ಜನಗಳಿಗೆ ತೋರಿಸಲ್ಪಡ್ತಾರೆ. ಸೊ ಹಾಗಾಗಿ ಯೇಸು ಸ್ವಾಮಿ ಎದ್ದದ್ದನ್ನು ಆತನು ಸಾಕ್ಷಿಯಾಗಿ ಕೆಲವರನ್ನು ಇಡ್ತಾರೆ. ಆಮೇಲೆ ಆತನು ಅಪ್ಪಣೆಯನ್ನು ಕೊಡ್ತಾನೆ, ಹೋಗಿರಿ, ಇದನ್ನು ಸಾರಿರಿ, ನಾನು ಸತ್ತೇನು, ಹೂಣಲ್ಪಟ್ಟೇನು, ಎದ್ದು ಬಂದೇನು ಎಂಬುದಾಗಿ ಸಾರಿರಿ ಎಂಬುದಾಗಿ ಹೇಳ್ತಾನೆ. ಅದಾದಮೇಲೆ ಸೊ ಈ ಸಮಾಧಾನ ಯಾರಲ್ಲಿದೆ ಅಂತ ಹೇಳಿದ್ರೆ, ಏರ್ಪಾಟು ಯಾವುದಲ್ಲಿ ದೇವರು ಮಾಡಿದಾನಂದರೆ ಕ್ರಿಸ್ತನಲ್ಲಿ, ಯೇಸು ಕ್ರಿಸ್ತನಲ್ಲಿ ಮಾಡಿದ್ದಾನೆ. ಈ ಸಮಾಧಾನ ಯೇಸು ಕ್ರಿಸ್ತನಲ್ಲಿ ದೊರೆಯುತ್ತೆ. ಯಾಕಂದರೆ ಆತನು ದೇವರಾಗಿದ್ದನು, ಸಾಯಿಸಲ್ಪಟ್ಟವನು ಅಥವಾ ಸತ್ತವನಾದನು, ಆದರೆ ಆತನು ಬದುಕಿದ್ದಾನೆ. ಇವತ್ತಿಗೂ ಕೂಡ ಯೇಸು ಸ್ವಾಮಿ ಜೀವಂತವಾಗಿದ್ದಾನೆ. ಹಾಗಾದರೆ
ಪೇತ್ರನು 3ನೆಯ ಭಾಗದಲ್ಲಿ ಅವನು ಏನು ಹೇಳ್ತಾನಂದರೆ, ಈ ಸಮಾಧಾನ ನಿಮಗೆ ಬೇಕಂದರೆ ಏನು ಮಾಡಬೇಕು? ಪಾಪಗಳು ಕ್ಷಮಿಸಲ್ಪಡಬೇಕು, ನಿಮ್ಮ ಪಾಪಗಳು ಹೋದಾಗ ಸಮಾಧಾನ ಸಿಗತ್ತೆ. ಆ ಸಮಾಧಾನ ಹೇಗೆ ಸಿಗತ್ತೆ ಅಂತ ಹೇಳುವಾಗ ಅವನು ಹೇಳ್ತಾನೆ, ಪೇತ್ರ 43ನೇ ವಾಕ್ಯದಲ್ಲಿ ಏನು ಹೇಳ್ತಾನಂದರೆ, ಆತನ ಹೆಸರಿನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನಲ್ಲಿ ಪಾಪ ಪರಿಹಾರವನ್ನು ಹೊಂದುವನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಕೊಡುತ್ತಾರೆ ಅಂದನು. ಈಗ ಪೇತ್ರನು ಅಲ್ಲಿದ್ದಂಥ ಸಮೂಹಕ್ಕೆ ಸ್ಪಷ್ಟಪಡಿಸ್ತಾನೆ, ಯೇಸುವಿನ ಹೆಸರಿನಲ್ಲಿ ಯಾರೆಲ್ಲ ನಂಬಿಕೆ ಇಡ್ತಾರೋ ಅವರ ಪಾಪಗಳು ಪರಿಹಾರವಾಗುತ್ತವೆ. ಪ್ರಿಯರೇ, ಒಂದು ಸತ್ಯ ಹೇಳ, ನಿಮ್ಮ ಜೀವಿತದಲ್ಲಿ ಪಾಪದ ನಿಮಿತ್ತವಾಗಿ ಸಮಾಧಾನ ಕಳೆದುಕೊಂಡಿದ್ದೀರಿ. ಪಾಪದಲ್ಲಿಯೇ ಸಮಾಧಾನವನ್ನು ಹುಡುಕುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ಆದರೆ ನಿಜವಾದಂಥ ಸಮಾಧಾನ ವಸ್ತುಗಳಲ್ಲಿಲ್ಲ, ದೇವರಲ್ಲಿ ಆ ಸಮಾಧಾನ ಇದೆ. ಆ ಸಮಾಧಾನ ದೊರಕೋದಕ್ಕಾಗಿಯೇ ದೇವರು ನಿಮಗಾಗಿ ನನಗಾಗಿ ದೈವ ಮನುಷ್ಯನಾದಂಥ ಯೇಸುವನ್ನು ಕಳಿಸಿದರು. ಆ ಯೇಸುವಿನಲ್ಲಿ ಸಮಾಧಾನವಿದೆ. ಆ ಯೇಸುವಿನಲ್ಲಿ ನಂಬಿಕೆ ಇಡುವಾಗ ಪಾಪ ಕ್ಷಮಾಪಣೆ ಉಂಟಾಗಿ ನಮಗೆ ಸಮಾಧಾನ ದೊರೀಲಿಕ್ಕಿದೆ. ಹಾಗಾದರೆ ಯೇಸುವನ್ನು ನಂಬಿದಂಥವರಿಗೆ ಪಾಪ ಕ್ಷಮಾಪಣೆ ಆಗತ್ತೆ, ಸಮಾಧಾನ ಅವರಿಗೆ ದೊರೆಯುತ್ತೆ. ಹಾಗಾದರೆ ನೀವು ನಾನು ಸಮಾಧಾನ ಹೊಂದಬೇಕಾದ್ರೆ ನಾವು ಮಾಡಬೇಕಾಗಿರೋದಿಷ್ಟೇ, ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲದೆ ಯೇಸು ಅನ್ನುವಂಥ ವ್ಯಕ್ತಿಯಲ್ಲಿ, ಆ ಯೇಸು ಅನ್ನೋಂಥ ಹೆಸರಿನಲ್ಲಿ ನಾವು ನಂಬಿಕೆ ಇಡಬೇಕು. ಒಂದು ದಿನ ಒಬ್ಬ ವ್ಯಕ್ತಿ ನೈಲ್ ನದಿಯನ್ನು ನಾನು ದಾಟ್ತೇನೆ, ಸೈಕಲನ್ನು ಒಂದು ಹಗ್ಗದ ಮೇಲೆ ನಾನು ಹಾಕ್ಕೊಂಡು ನಾನು ದಾಟ್ತೇನೆ ಎಂಬುದಾಗಿ ಒಂದು ಸವಾಲನ್ನು ಎಸಿತಾನೆ. ಇದನ್ನು ನೋಡಲಿಕ್ಕೆ ಅನೇಕ ವ್ಯಕ್ತಿಗಳು, ಅನೇಕ ಒಂದು ಜನಸಮೂಹ ಸೇರಿ ಬಂತು. ಅದಾದ ಮೇಲೆ ಅನೇಕ ನ್ಯೂಸ್ ಪೇಪರ್ ಅವರು, ಟಿ ವಿ ಅವರು ಬಂದರು. ಈ ನದಿಯನ್ನು, ನೈಲ್ ನದಿ ಅವತ್ತಿನ ಕಾಲದಲ್ಲಿ ಬಹಳ ದೊಡ್ಡ ನದಿ, ಅದ್ರ ಮೇಲೆ ದಾಟ್ತಾನೆ, ಹಗ್ಗದಲ್ಲಿ ದಾಟ್ತಾನೆ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳುವಂಥವನಾಗಿದ್ದಾನಲ್ಲ ಅಂತ ಹೇಳಿ ಜನರು ನೋಡೋಕ್ಕೆ ಬಂದರು. ಅವ್ರಿಗೆ ಬಹಳ ಆಸಕ್ತಿಯಿಂದ, ಕುತೂಹಲದಿಂದ ಬಂದರು. ಆಗ ಈ ವ್ಯಕ್ತಿ ಒಂದು ಕಡೆ ಹಗ್ಗ ಕಟ್ಟಿ, ಇನ್ನೊಂದು ಕಡೆ ಹಗ್ಗ ಕಟ್ಟಿ ಅದರಲ್ಲಿ ನಡ್ಕೊಂಡು ಹೋಗ್ತಾನೆ. ಆ ಕಡೆಯಿಂದ ಸೈಕಲನ್ನು ಕೂಡ ಹೊಡ್ಕೊಂಡು ಬರ್ತಾನೆ. ಬಂದ ನಂತರ ಜನರಿಗೆ ಬಹಳ ಖುಷಿ ಆಗತ್ತೆ, ಅವನ ಮೇಲೆ ಬಹಳ ನಂಬಿಕೆ ಆಗತ್ತೆ. ಆಗ ಅವ್ರು ಬಹಳ ಚಪ್ಪಾಳೆ ತಟ್ಟಿ ಬಹಳ ಸಂತೋಷ ವ್ಯಕ್ತಪಡಿಸ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಈಗ ನಾನು ಸೈಕಲ್ ನಡ್ಕೊ ಬಂದೆ, ನೀವೇ ನೋಡಿದ್ದೀರಿ, ನಿಜವಾಗ್ಲೂ ನಾನು ಈಗ ನಡೆದು ಹೋಗಬಲ್ಲೆ ಅಂತ ಹೇಳಿ ನೀವು ನಂಬ್ತೀರಾ ಅಂತ ಹೇಳಿದಾಗ, ಹೌದು ನಾವು ನಂಬ್ತೀವಿ, ಸೈಕಲ್ ತುಳ್ಕೊಬಂದಿದೆಯಾ, ನಾವು ನಂಬ್ತೀವಿ, ಇನ್ನೊಂದ್ಸಲಿ ಹೋಗಲಿಕ್ಕೆ ನಿನಗೆ ಶಕ್ತಿ ಇದೆ, ನಾವು ನಂಬ್ತೀವಿ ಅಂತ ಹೇಳ್ತಾ ಬಂದರು. ಆಗ ಅವನು ಹೇಳ್ತಾನೆ, ಸರಿ, ಹಾಗಾದರೆ ನನ್ನ ಮೇಲೆ ಇಷ್ಟು ನಂಬಿಕೆ ಇರೋದಾದರೆ ನಾನು ಸೈಕಲ್ ಹೊಡ್ಕೊಂಡು ಹೋಗ್ತೀನಿ, ಯಾರಾದರೂ ನನ್ನ ಹಿಂದೆ ಕೂತ್ಕೊಂಡು ಬರೋದಕ್ಕೆ ನೀವು ರೆಡಿಯಾಗಿದ್ದೀರಾ ಅಂತ ಕೇಳಿದ್ರು. ಆಗ ಅಲ್ಲಿದ್ದಂಥವ್ರು ಗಾಬರಿ ಆಗಿಬಿಡ್ತಾರೆ, ಹೇಳ್ತಾರೆ ಆಗಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿ ಆತನ ಹಾಗೆ ನೋಡ್ತಾ ಇರುವಾಗ, ಯಾರಾದರೂ ಇದ್ದೀರಾ ಅಂತ ಕೇಳುವಾಗ ಆ ಗುಂಪಿನಲ್ಲಿ ಒಂದು ಚಿಕ್ಕ ಮಗು ಹೋಗಿ ನಾನು ಬರ್ತೀನಿ ಅಂತ ಹೇಳಿ ಸೈಕಲ್ ಮೇಲೆ ಹತ್ತಿ ಕೂತ್ಕೊಳ್ತಾಳೆ. ಆಗ ಆ ಸೈಕಲ್ ಹೊಡೆಯುವಂಥ ವ್ಯಕ್ತಿ ಆ ನದಿಯ ಮೇಲೆ, ಆ ಹಗ್ಗದ ಮೇಲೆ ಸೈಕಲನ್ನು ತುಳ್ಕೊಂಡು ಆ ಮಗುವನ್ನು ಕೂರಿಸ್ಕೊಂಡು ದಾಟಿಬಿಡ್ತಾನೆ. ಜನರಿಗೆ ಆಶ್ಚರ್ಯನೇ ಆಶ್ಚರ್ಯ. ನಾವೆಲ್ಲ ಆಗಲ್ಲ ಅಂದ್ಕೊಂಡಿದ್ವಿ, ಆದರೆ ಹೇಗೆ ಈ ಸೈಕಲ್ ಮೇಲೆ ಈ ಮಗು ಹತ್ತಿ ಕೂತ್ಕೊಂಡು ಹೋಗೇ ಬಿಡ್ತಲ್ಲ ಅಂತ ಹೇಳಿ ಆ ಮಗು ಕಡೆಗೆ ಎಲ್ಲ ದಿಟ್ಟಿಸಿ ನೋಡ್ತಾ ಇದ್ದಾರೆ. ಆಗ ನ್ಯೂಸ್ ಪೇಪರ್ ಅವರು ಕೇಳ್ತಾರೆ, ಏನಮ್ಮ ನಿನಗೆ ಎಲ್ಲಿಂದ ಆ ನಂಬಿಕೆ ಬಂತು, ಅಷ್ಟು ಧೈರ್ಯ ಈ ವ್ಯಕ್ತಿ ದಾಟಿಸ್ತಾನೆ ಅಂತ ಹೇಳಿ ಹೇಗೆ ಬಂತು ನಿನಗೆ ಅಂತ ಕೇಳುವಾಗ ಆ ಮಗು ಹೇಳ್ತಾಳೆ, ಆ ವ್ಯಕ್ತಿ ಯಾರು ಗೊತ್ತಾ ಅಂತ, ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಆ ಸೈಕಲ್ ಹೊಡಿತಾ ಇರುವಂಥ ವ್ಯಕ್ತಿ ಆತನ ನನ್ನ ಅಪ್ಪ, ಅದಕ್ಕೆ ನನಗೆ ನಂಬಿಕೆ, ನಮ್ಮ ಅಪ್ಪ ಯಾವುದೇ ಕಾರಣಕ್ಕೂ ನನ್ನನ್ನು ಬೀಳಿಸಲ್ಲ ಅನ್ನೋ ನಂಬಿಕೆ ನನ್ನನ್ನು ಹಾಗೆ ಮಾಡಲಿಕ್ಕೆ ಸಹಾಯ ಮಾಡ್ತು ಎಂಬುದಾಗಿ ಹೇಳಿದಾಗ ಅಲ್ಲಿದ್ದಂಥವರೆಲ್ಲ ಆಶ್ಚರ್ಯಗೊಳ್ತಾರೆ. ಪ್ರಿಯರೇ, ಯೇಸುವನ್ನು ಪರಲೋಕದ ತಂದೆಯಾಗಿ ನೀವು ಗಮನಿಸ್ರಿ. ಯೇಸು ನಿಮ್ಮ ಪಾಪಗಳಿಗೋಸ್ಕರ ಪ್ರಾಣ ಕೊಟ್ಟಿರೋದು ಮಾತ್ರ ಅಲ್ಲ, ಸತ್ತವರೊಳಗಿಂದ ಎದ್ದು ಬಂದಿರೋದು ಮಾತ್ರ ಅಲ್ಲ, ಆತನು ಅಷ್ಟು ಮಾಡಿದ್ದಾನೆ ಎಂಬುದಾಗಿ ನಂಬುವಂಥದ್ದು ಮಾತ್ರ ಅಲ್ಲ, ಆತನೊಂದಿಗೆ ಒಂದು ಸಂಬಂಧ ಇದೆ, ಒಂದು ತಂದೆ ಮಗಳ ಸಂಬಂಧ ಇದೆ, ಪರಲೋಕದ ದೇವರೊಂದಿಗೆ ಒಂದು ಸಂಬಂಧ ಇದೆ ಎಂಬುದಾಗಿ ನೀವು ನೋಡೋದಾದರೆ ನಿಮ್ಮ ಜೀವಿತವನ್ನು ಆತನ ಕೈಗೆ ಒಪ್ಪಿಸಿಕೊಡೋದ್ರಲ್ಲಿ ಯಾವ ಹಿಂಜರಿಕೆಯೂ ನೀವು ಮಾಡೋದಿಲ್ಲ. ಇವತ್ತು ಯೇಸುವಿನ ಕೈಗೆ ನಿಮ್ಮ ಜೀವಿತವನ್ನು ಅರ್ಪಿಸ್ಕೊಡ್ರಿ, ಆತನ ಕೈಗಳಿಗೆ ನಿಮ್ಮನ್ನೇ ಒಪ್ಪಿಸಿಕೊಡ್ರಿ. ಯೇಸುವಲ್ಲಿ ಸಂಪೂರ್ಣವಾದಂಥ ನಂಬಿಕೆಯನ್ನು ನೀವು ಇಡ್ರಿ.
ನಿಮಗೆ ರಕ್ಷಣೆ ಅಥವಾ ಪಾಪ ಕ್ಷಮಾಪಣೆ, ಸಮಾಧಾನ ನಿಮ್ಮ ಜೀವಿತಕ್ಕೆ ದೊರಕ್ತದೆ. ಲೋಕದಲ್ಲಿ ಸಮಾಧಾನ ಇಲ್ಲ, ಮನುಷ್ಯರಲ್ಲಿ ಸಮಾಧಾನ ಇಲ್ಲ. ಖಂಡಿತ ನಿಮ್ಮ ಒಳಗೆ ಸಮಾಧಾನ ಬೇಕು ಅಂದರೆ ನಿಮಗೆ ಯೇಸು ಬೇಕು. ಹಾಗಾಗಿ ಯೇಸುವನ್ನು ಅಪ್ಪಿಕೊಳ್ಳ್ರಿ, ಯೇಸುವಲ್ಲಿ ನಿಮ್ಮ ನಂಬಿಕೆ ಇಡ್ರಿ, ನಿಮಗೆ ಸಮಾಧಾನ ಉಂಟಾಗ್ತದೆ. ನಾನು ಇಷ್ಟೊತ್ತು ಹೇಳಿದಂಥ ಸಂದೇಶ, ದೇವರು ಮನುಷ್ಯರೊಂದಿಗೆ ಸಮಾಧಾನವನ್ನು ಏರ್ಪಾಟು ಮಾಡಿಕೊಳ್ಳೋದಕ್ಕೆ ಸಿದ್ಧನಾಗಿದ್ದಾನೆ. ಅದಕ್ಕಾಗಿ ಆತನು ಯಾವ ಮುಖಾಂತರವನ್ನು ಬಳಸಿದನೆಂದರೆ ಯೇಸು ಅನ್ನುವಂಥ ಮುಖಾಂತರವನ್ನು ಬಳಸಿದನು. ಆ ಸಮಾಧಾನ ಇವತ್ತು ನಿಮಗೆ ಬೇಕು ಅಂದರೆ ನೀವು ಯೇಸುವಲ್ಲಿ ನಂಬಿಕೆ ಇಡಬೇಕಾಗಿದೆ. ಹಾಗಾಗಿ ಮಗುವಿನಂಥ ಒಂದು ನಂಬಿಕೆ ದೇವರು ನಿಮಗೆ ಕೊಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ದೇವರು ನಿಮಗೆ ನಂಬಿಕೆ ಕೊಡುವಾಗ ಯೇಸುವಲ್ಲಿ ಆ ನಂಬಿಕೆಯನ್ನು ಇಟ್ಟು ರಕ್ಷಣೆ ಹೊಂದಿರಿ, ಪಾಪಗಳ ಪರಿಹಾರವನ್ನು ಹೊಂದಿರಿ ಎಂಬುದಾಗಿ ನಾನು ನಿಮ್ಮ ಜೀವಿತಕ್ಕೆ ಪ್ರಾರ್ಥನೆಯ ಮುಖಾಂತರವಾಗಿ ಹಾರೈಸಿ ಪ್ರಾರ್ಥಿಸಿಕೊಳ್ಳೋದಕ್ಕೆ ಇಷ್ಟಪಡುವಂಥವನಾಗಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.